ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಸ್ವಪ್ನ. ಮುಂಜಾನೆ ಕಾಣುವ ಕನಸುಗಳನ್ನು ಬಹಳ ಮುಖ್ಯವೆಂದು ಸ್ವಪ್ನಶಾಸ್ತ್ರ ತಿಳಿಸುತ್ತದೆ. ಕೆಲವು ಕನಸುಗಳನ್ನು ಶುಭವೆಂದು ನಂಬಲಾಗುತ್ತದೆ ಮತ್ತು ಅಂತಹ ಘಟನೆಗಳು ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ಸೂಚಿಸುವ ಪ್ರತೀಕವಾಗಿದೆ. ಈ ಸಮಯ ದೇವರುಗಳು, ಪವಿತ್ರ ನದಿಗಳು, ಹಾಲು ಮತ್ತು ಪ್ರಕಾಶಮಾನವಾದ ಭೂದೃಶ್ಯಗಳನ್ನು ಕನಸಿನಲ್ಲಿ ನೋಡಿದರೆ ಅವು ಅದೃಷ್ಟ, ಸಂಪತ್ತು ಮತ್ತು ಉತ್ತಮ ಫಲಿತಾಂಶಗಳನ್ನು ಪ್ರತಿನಿಧಿಸುತ್ತವೆ ಎಂದು ನಂಬಲಾಗುತ್ತದೆ. ನೀರಿನ ಹನಿ. ಕನಸಿನಲ್ಲಿ ನೀರು ತುಂಬಿದ ಪಾತ್ರೆ ನೋಡುವುದು ತುಂಬ ಶುಭ. ಇದು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಅಲ್ಲದೆ ಅದರಿಂದ ಕೆಲವು ಒಳ್ಳೆಯ ಸುದ್ದಿಗಳು ಸಿಗುತ್ತವೆ ಎನ್ನಲಾಗುತ್ತದೆ. ನೀರನ್ನು ಸಂಪತ್ತಿನ ಸೂಚ್ಯಂಕವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಕನಸು ಆರ್ಥಿಕವಾಗಿಯೂ ಲಾಭದಾಯಕವಾಗಿರುತ್ತದೆ ಎನ್ನುತ್ತದೆ ಸ್ವಪ್ನಶಾಸ್ತ್ರ. ನದಿ. ಕನಸಿನಲ್ಲಿ ನದಿಯನ್ನು ನೋಡುವುದು ಕೂಡ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ನದಿ ಹರಿವಿನ ಸಂಕೇತ. ಇದರರ್ಥ ಜೀವನವು ಸುಗಮವಾಗಿ ಸಾಗುತ್ತದೆ ಮತ್ತು ಅಡೆತಡೆಗಳು ದೂರವಾಗುತ್ತವೆ. ಅರ್ಥಾತ್ ಭವಿಷ್ಯವು ಹೆಚ್ಚು ಉತ್ತಮವಾಗಿರುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಎಂದು ಹೇಳಲಾಗುತ್ತದೆ. ಧಾನ್ಯದ ರಾಶಿ. ಕನಸಿನಲ್ಲಿ ಧಾನ್ಯಗಳ ರಾಶಿಯನ್ನು ನೋಡುವುದು ತುಂಬ ಒಳ್ಳೆಯದು. ಧಾನ್ಯವು ಸಮೃದ್ಧಿಯ ಸಂಕೇತವಾಗಿದೆ. ಹಾಗಾಗಿ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗುತ್ತದೆ ಮತ್ತು ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಕಠಿಣ ಪರಿಶ್ರಮಕ್ಕೆ ಆರ್ಥಿಕವಾಗಿ ಮತ್ತು ಸೂಕ್ತ ಮನ್ನಣೆ ಸಿಗುತ್ತದೆ ಎಂದು ನಂಬಲಾಗಿದೆ. ದೀಪ ಉರಿಯುವುದು. ಸ್ವಪ್ನದಲ್ಲಿ ಉರಿಯುತ್ತಿರುವ ದೀಪವನ್ನು ನೋಡಿದರೆ ದೇವರು ಆಶೀರ್ವದಿಸುತ್ತಿದ್ದಾನೆ ಎಂದರ್ಥ. ದೀಪವು ಜ್ಞಾನ ಮತ್ತು ಬೆಳಕಿನ ಸಂಕೇತವಾಗಿದೆ. ಅರ್ಥಾತ್ ಶೀಘ್ರದಲ್ಲೇ ಸಂಪತ್ತನ್ನು ಗಳಿಸಬಹುದು ಮತ್ತು ಜೀವನದಲ್ಲಿ ಉತ್ತಮ ಬದಲಾವಣೆಗಳು ಸಂಭವಿಸುತ್ತವೆ. ಅಲ್ಲದೆ ಮನಸ್ಸಿನೊಳಗೆ ಅಡಕವಾಗಿರುವ ಭಯ ಮಾಯವಾಗುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಮುಂಜಾನೆ ಜಾವದ ಕನಸು. ಮುಂಜಾನೆ ಜಾವ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಯಾವುದಾದರೂ ಕನಸು ಬಿದ್ದರೆ ಅವು ಅತ್ಯಂತ ಶುಭವೆಂದು ನಂಬಲಾಗಿದೆ. ಆದರೆ ಇವುಗಳನ್ನು ಕೇವಲ ಕನಸುಗಳ ಭರವಸೆಗಳಾಗಿ ನೋಡಬೇಕಷ್ಟೆ, ಏಕೆಂದರೆ ಕಠಿಣ ಪರಿಶ್ರಮದ ಹೊರತಾಗಿ ಯಾವುದೇ ಉತ್ತಮ ಫಲ ಸಿಗದು. ಕನಸುಗಳು ಕೇವಲ ಸಲಹೆಗಳು. ಈ ಕನಸುಗಳು ಸಕಾರಾತ್ಮಕ ಭಾವನೆಗಳನ್ನು ನೀಡುತ್ತವೆ ಹಾಗೂ ಇನ್ನಷ್ಟು ಶ್ರಮಿಸಲು ಪ್ರೋತ್ಸಾಹಿಸುತ್ತವೆ. ನನ್ನ ವಿಡಿಯೋವನ್ನು ನೋಡಿದ ತಕ್ಷಣ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಧನ್ಯವಾದಗಳು.